श्रीगुरुभ्यो नमः। हरिः ओं। सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं ಚಂದ್ರಶೇಖರಭಾರತೀಂ. ಆತ್ಮೀಯರೇ, ಭಗವಂತನ ಶುಭವನ್ನು ಉಂಟು ಮಾಡಲಿ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ಚಿತ್ತಾ ನಕ್ಷತ್ರ 1, 2ನೇ ಪಾದ. ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ಇದು ನಕ್ಷತ್ರ ಪರಿಹಾರಗಳು. ಏನಪ್ಪ ಮಾರ್ಚ್ ತಿಂಗಳಲ್ಲಿ ಅಂಥೇಳಿ ಕನ್ಯಾ ರಾಶಿಯವರು ಯೋಚನೆ ಮಾಡ್ತಾ ಇರ್ತೀರಿ. ಕನ್ಯಾ ರಾಶಿಯವರಿಗೆ ಒಂದಂತಕ್ಕೆ ದೇವರೆಲ್ಲ ಕೊಡ್ತಾ ಇದ್ದಾನೆ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ನು, ಆತಂಕಗಳು ಕೂಡ ಆಗ್ತಾ ಇದೆ ನಿಮಗೆ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಮಾರ್ಚ್ ತಿಂಗಳಲ್ಲಿ ಅಂತಂದರೆ, ಕನ್ಯಾ ರಾಶಿಯಲ್ಲಿ ಕೇತು ಇದ್ದಾನೆ. ಇನ್ನು ಸಪ್ತಮ ರಾಶಿಯಲ್ಲಿ ರವಿ, ಬುಧ, ಶುಕ್ರ, ರಾಹು 4 ಗ್ರಹಗಳು ಸಪ್ತಮ ರಾಶಿಯಲ್ಲಿ. ಷಷ್ಠ ರಾಶಿಯಲ್ಲಿ ಶನಿ. ಒಂದಂತಕ್ಕೆ ಷಷ್ಠ ರಾಶಿಯಲ್ಲಿ ಶನಿ ಇದ್ದಾನೆ ನಿಮಗೆ, ಹಾಗಾಗಂತ ಗಾಬರಿ ಬೀಳುವಂಥದ್ದು ಬೇಡ. ಇನ್ನು ಒಟ್ಟಿನಲ್ಲಿ ಭಾಗ್ಯದಲ್ಲಿ ಅನ್ಕ ನಿಮಗೆ ಗುರು ಇದ್ದಾನೆ, ಹಾಗಾಗಿ ಭಾಗ್ಯವನ್ನು ಕೊಡ್ತಾ ಇದ್ದಾನೆ. ಇನ್ನು ದಶಮದಲ್ಲಿ ಕುಜ ಇದ್ದಾನೆ. ಹೀಗೆಲ್ಲ ನಿಮಗೆ ಗ್ರಹಸ್ಥಿತಿ ಇದೆ. ಇದು ನೋಡಿ, ನಮಗೆ ವರ್ಷದ ಕೊನೆಯ ತಿಂಗಳಾದ್ದರಿಂದ ಇದು ಪಾಲ್ಗುಣ ಮಾಸ. ಹಾಗಾಗಿ ನಮಗೆ ಪಂಚಾಂಗದ ಪ್ರಕಾರ ಕೊನೆಯ ತಿಂಗಳು ಮಾರ್ಚ್ ತಿಂಗಳು. ಒಟ್ಟಿನಲ್ಲಿ ಪಾಲ್ಗುಣ ಮಾಸದಲ್ಲಿ 13ನೇ ತಾರೀಕಿಗೆ ಹೋಳಿ ಹಬ್ಬ, ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವಂಥದ್ದು. 14ನೇ ತಾರೀಕಿಗೆ ಪುಣ್ಯಕಾಲ, 14 ಷಡಶೀತಿ ಪುಣ್ಯಕಾಲ ಅಂತಿದೆ. 17ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ, 25ಕ್ಕೆ ಸರ್ವೇಶಾಂ ಏಕಾದಶಿ ಇದೆ, 27ಕ್ಕೆ ಮಹಾಪ್ರದೋಷ, 28 ಮಾಸ ಶಿವರಾತ್ರಿ, 29 ಯುಗಾದಿ ಅಮಾವಾಸ್ಯೆ. ಹೀಗೆಲ್ಲ ಇದೆ. ಹಬ್ಬ ಹರಿದಿನಗಳು ಅಂತಹ ಜಾಸ್ತಿ ಇಲ್ಲ. ಆದರೂ ಕೂಡ ಒಂದಂತಕ್ಕೆ ಹೋಳಿ ಹುಣ್ಣಿಮೆಯೇ ಬಹಳ ದೊಡ್ಡದಾದಂಥದ್ದು. ಅನಂತರದಲ್ಲಿ ಒಂದು ಸಂಕ್ರಾಂತಿಯೂ ಕೂಡ ಇದೆ. ಮೀನ ಮಾಸ ಬರುತ್ತೆ, ಮೀನ ಸಂಕ್ರಾಂತಿ. ಮತ್ತು ಯುಗಾದಿ ಅಮಾವಾಸ್ಯೆಗೂ ಕೂಡ ವಿಶೇಷವಾದಂಥ ಫಲಗಳಿದೆ. ಯುಗಾದಿ ಅಮಾವಾಸ್ಯೆಗೆ ವಿಶೇಷವಾಗಿ ಶಾರದಾಂಬೆಗೆ ಪೂಜೆ ಮಾಡುವಂಥದ್ದು. ಮತ್ತು ನಮ್ಮ ಈ ವರ್ಷದ ಗಳಿಕೆ, ಆದಾಯ, ಖರ್ಚೆಲ್ಲ ಮುಗಿಸಿ ಮುಂದಿನ ವರ್ಷಕ್ಕೆ ನಾವು ಕಾಲಿಡುವಂತಹದ್ದು ಪಂಚಾಂಗದ ಪ್ರಕಾರ ನಾವು ಮುಂದಿನ ವರ್ಷಕ್ಕೆ ಏನಿದೆ ಹೇಳುವಂಥ ಯುಗಾದಿ ಭವಿಷ್ಯವನ್ನು ಕೂಡ ನಾವೆಲ್ಲ ಗಮನಿಸೋಣ. ನೋಡಿ, ಕನ್ಯಾ ರಾಶಿಯವ್ರಿಗೆ ಏನಾಗಿದೆಯಪ್ಪ ಅಂತಂದರೆ, ಒಂದು ಹಂತಕ್ಕೆ ಭಗವಂತ ಎಲ್ಲ ನೀಡ್ತಾ ಇದ್ದಾನೆ, ನಿಮಗೆ ಸಿಗ್ತಾ ಇದೆ. ಇಲ್ವಾ ಅಂತ ಹೇಳಿಕ್ಕೆ ಹೋದರೆ ಒಂದು ಹಂತಕ್ಕೆಲ್ಲ ಕೊಡ್ತಾ ಇದ್ದಾನೆ ನಿಮಗೆ. ಭಾಗ್ಯದ ಗುರು, ದಶಮದ ಕುಜ ನಿಮಗೆ. ಒಂದು ಹಂತಕ್ಕೆ ಭಾಗ್ಯವೂ ಕೂಡ ವೃದ್ಧಿ ಆಗ್ತಾ ಇದೆ ನಿಮಗೆ. ಆದರೂ ಕೂಡ ಸಾಕಾಗ್ತಾ ಇಲ್ಲ. ಒಂದು ಸಂಬಳದಲ್ಲಿ ನಿಮಗಿಂತ ಜಾಸ್ತಿ ಆದಂಥ ಸಂಬಳವೇ ನಿಮಗೆ ಕಾಣ್ತಾ ಇದೆ. ನಿಮ್ಮ ಕಡೆ ಕೆಳಗಡೆ ಇರುವಂಥವ್ರ ಸಂಬಳ ನಿಮಗೆ ಕಾಣ್ತಾ ಇಲ್ಲ. ಅವರು ಇಷ್ಟ ಆಯ್ತಲ್ಲ, ಇಷ್ಟು ಸಂಬಳ ಬರ್ತದಿಲ್ಲ, ಹಾಗೆ ಅವ್ರಿಗೆ ಪ್ರಮೋಷನ್ ಆಯ್ತಲ್ಲ, ನನಗಾಗ್ತಾ ಇಲ್ಲ ಅಂಥೇಳಿ ಯೋಚನೆ ಮಾಡ್ತಾ ಇದ್ದೀರಿ ನೀವು. ಯಾಕಂದ್ರೆ ನಿಮ್ಮ ಲೆಕ್ಕಾಚಾರಗಳು ಒಂದಂತಕ್ಕೆ ತುಂಬ ಯೋಚನೆ ಮಾಡ್ತೀರಿ ನೀವು. ಕನ್ಯಾ ರಾಶಿಯವರು ಯಾವಾಗೂ ಕೂಡ ಬಹಳ ಲೆಕ್ಕಾಚಾರ, ಬಹಳ ಒತ್ತಡ, ಬಹಳ ನೋಡುವುದು, ಇದನ್ನು ಮಾಡ್ತಾನೇ ಇರ್ತೀರಿ ನೀವು. ಬಿಡುವಂತಹ ವ್ಯಕ್ತಿಗಳಲ್ಲ. ಹಾಗಾಗಿ ಬಹಳ ಮುಖ್ಯವಾಗಿ ನಿಮ್ಮ ಲೆಕ್ಕಾಚಾರಕ್ಕೆ ಭಗವಂತನ ಈ ತಿಂಗಳಲ್ಲಿ ಸ್ವಲ್ಪ ವಸ್ತು ಅಂತ ಹೇಳ್ತಾನೆ. ಯಾಕಂದರೆ ಕೋರ್ಟು ಕಚೇರಿಯಲ್ಲಿರುವಂಥ ವ್ಯಕ್ತಿಗಳಿಗೆ ಈ ತಿಂಗಳಲ್ಲಿ ಬಹಳ ಶುಭವಾಗ್ತದೆ. ಸಪ್ತಮದಲ್ಲಿ ಬುಧಾದಿತ್ಯ ಯೋಗ ಆಗಿದೆ, ವ್ಯಾಧಿಪತಿ ಜೊತೆಗಿದ್ದಾನೆ. ಹಾಗಾಗಿ ಯಾವುದೋ ಒಂದು ಕಾನೂನಿನ ತೊಡಕುಗಳಿದ್ದರೆ ಸ್ವಲ್ಪ ಅನುಕೂಲ ಆಗುವಂಥದ್ದು. ಮತ್ತು ಪತಿಪತ್ನಿಯರಲ್ಲಿ ಏನೋ ಒಂದಷ್ಟು ಕಿರಿಕಿರಿ ಕಲಹಗಳಾಗಿದ್ದರೆ ಅದು ಸರಿ ಹೋಗುವಂತಹ ಚಾನ್ಸಸ್ಸು ಕೂಡ ಇದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಪತಿಪತ್ನಿಯರಲ್ಲಿ ಸುಮಾರು ಕಿರಿಕಿರಿ, ಸುಮಾರು ಗಲಾಟೆ, ಸುಮಾರು ಬೇಜಾರಾಗ್ತಾ ಇರ್ತದೆ. ಎಲ್ಲ ಚೆನ್ನಾಗಿರುತ್ತೆ, ಮನೆಯಲ್ಲೇ ನೆಮ್ಮದಿ ಇಲ್ಲ ಅಂಥೇಳಿ ಹೇಳ್ತಾರೆ. ಹಾಗಾಗಿ ಅಂತಹ ನೆಮ್ಮದಿಗೆ ಭಗವಂತನ ಅನುಗ್ರಹ ಮಾಡ್ತಾನೆ. ದೊಡ್ಡದಾದಂಥ ಇವತ್ತಿನ ದಿವಸ ಸಮಸ್ಯೆ ಇಲ್ಲ. ಆ್ಯಕ್ಚುಲಿ ನೋಡ್ತಾ ಹೋದರೆ ಸಣ್ಣ ಪುಟ್ಟ ಸಮಸ್ಯೆಗಳು, ಆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಜಾಸ್ತಿ ಅಂದ್ಕೊಳ್ತಾ ಹೋಗ್ತಾ ಇರ್ತಾರೆ. ಅದು ಯಾವುದೂ ಅಲ್ಲ ಜೀವನದಲ್ಲಿ. ಯಾವುದೋ ಒಂದು ಕಶ್ಚಿತ್ತು ಸಮಸ್ಯೆಗಳಿರುತ್ತೆ. ಆ ಸಮಸ್ಯೆಗಳನ್ನೆಲ್ಲ ಮುಗಿಸ್ಕೊಂಡು, ಭಿನ್ನಾಭಿಪ್ರಾಯಗಳನ್ನು ಮುಗಿಸ್ಕೊಂಡು ಒಳ್ಳೆ ರೀತಿಯಾಗಿ ಬರುವಂಥ ಸಾಧ್ಯತೆಗಳು ಕೂಡ ಆಗ್ತದೆ. ಇದು ಒಳ್ಳೆಯದಾದಂಥದ್ದು. ಮತ್ತು ಭಾಗ್ಯದ ಗುರುವಿಗೆ ಬಹಳ ಒಳ್ಳೆಯ ಫಲ ಹೇಳಬೇಕು ನೋಡಿ ನಾವು. ಭಾಗ್ಯದ ಗುರು ಯಾವ ಕೆಲಸ ನಿಂತು ಹೋಗಿದೆಯೋ ಅದು ಆಗುವಂಥದ್ದು. ಅದರ ಜೊತೆಯಲ್ಲಿ ಇಂಜಿನಿಯರ್ಸ್ ಇರಬಹುದು, ದೊಡ್ಡ ದೊಡ್ಡ ಕೆಲಸ ಸಂಸ್ಥೆಗಳನ್ನು ಮಾಡ್ತಾ ಇರುವಂಥದ್ದು ಇರಬಹುದು, ಕಾಲೇಜನ್ನು ನಡೆಸ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಆಗುತ್ತೆ. ನಿಮಗೇನೋ ಒಂದು ಗೌರ್ಮೆಂಟಿಂದ ಲಾಭಾಂಶಗಳು ಕೂಡ ಸಿಗುವಂಥ ಚಾನ್ಸಸ್ ಇದೆ. ಎಷ್ಟೋ ಸಲ ನಾವು ನೋಡ್ತಾ ಹೋಗ್ತೇವೆ, ನಮಗೆ ಒಳ್ಳೆ ರೀತಿಯಾದಂಥ ಲಾಭಾಂಶಗಳೇ ಸಿಗೋದಿಲ್ಲ. ಪ್ರತಿಯೊಂದು ಬೆಳಗ್ಗೆಯನ್ನು ಸಂಜೆ ಬರೀ ಕಷ್ಟಪಡ್ತೇವೆ. ಅದನ್ನು ಕಷ್ಟಪಟ್ಟದಕ್ಕೆ ಪ್ರತಿಫಲ ಈ ತಿಂಗಳಲ್ಲಿ ಬಹಳ ಮುಖ್ಯವಾಗಿ ಸಿಗಬಹುದು. ನೀವೇನು ಕಷ್ಟಪಡ್ತೀರೋ ಆ ಕಷ್ಟಪಟ್ಟಕ್ಕೆ ಒಳ್ಳೆ ರೀತಿಯಾದಂಥ ಪ್ರತಿಫಲಗಳನ್ನು ಕೂಡ ನೀವು ಕಾಣ್ತೀರಿ. ಹಾಗೆ ಭೂಮಿ ವ್ಯವಹಾರ ಮಾಡೋರಿಗೆ ಈ ತಿಂಗಳಲ್ಲಿ ಬಹಳ ಶುಭ. ಯಾಕಂದರೆ ಕುಜನು ದಶಮದಲ್ಲಿದ್ದಾನೆ ನೋಡಿ. ಯಾವುದೋ ಒಂದು ಭೂಮಿ 10-20 ವರ್ಷದ ಹಿಂದೆ ಬಹಳ ಕಷ್ಟದಲ್ಲಿ ಕಳ್ಕೊಂಡಿರ್ತೀರಿ. ಅದು ಒಂಥರ ಪುಣ್ಯ ಭೂಮಿ. ನಿಮ್ಮ ತಂದೆಯೋ ತಾಯಿಯೋ ಆ ಜಾಗದಲ್ಲಿ ಉಳಿದು ವಾಸ ಮಾಡ್ತಾ ಇರುವಂಥ ಜಾಗ, ಅದು ಪುನಃ ಮರಳಿ ಬರುವಂಥ ಸಾಧ್ಯತೆಗಳಾಗ್ತದೆ ನಿಮಗೆ. ನೀವು ಕೇಳಿರ್ತೀರಿ, ಕೇಳಿದಾಗ ಇನ್ನೊಬ್ಬನ ವ್ಯಕ್ತಿಯು ಸಪೋರ್ಟ್ ಮಾಡ್ತಾನೆ, ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಇದು ಬಹಳ ಒಳ್ಳೆಯದಾದಂಥದ್ದು ಅಂತೇಳಿ ಹೇಳ್ತೇವೆ. ಷಷ್ಠದ ಶನಿಯೂ ಕೂಡ ಬಹಳ ಒಳ್ಳೆಯ ಫಲಗಳನ್ನು ಕೊಡಬೇಕು ನಿಮಗೆ. ಆ್ಯಕ್ಚುಲಿ ಕನ್ಯಾ ರಾಶಿಯವರು ಬಹಳ
ಆತಂಕ ತೊಂದರೆಯಲ್ಲಿದ್ದವರು ಬಹಳ ಜಾತಕ ನೋಡಿದ್ದೇನೆ. ಆದರೆ ಈ ಗೋಚಾರ ಫಲಗಳನ್ನು ನಾವು ನೋಡ್ತಾ ಹೋದರೆ ನಿಮ್ಗೆ ಒಳ್ಳೆ ರೀತಿಯಾದಂಥ ಫಲಗಳನ್ನು ಶನಿ ಕೊಡಬೇಕು. ಧೈರ್ಯವನ್ನು ಕೊಡ್ತಾನೆ ಹೇಳ್ತದೆ ಶನಿ, ಅದರ ಜೊತೆಗೆ ಸಾಹಸವನ್ನು ಕೊಡ್ತಾನೆ ಹೇಳ್ತದೆ, ಅದರ ಜೊತೆಗೆ ಶತ್ರುಗಳನ್ನು ನಿಗ್ರಹ ಮಾಡುವಂಥ ಒಂದು ಶಕ್ತಿಯನ್ನು ಶನೀಶ್ವರ ಕೊಡ್ತಾನೆ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ, ಶತ್ರು ಭಯ, ಆತಂಕ, ಚಿಂತೆಯೇ ಬರ್ತಾ ಇರ್ತದೆ. ಆದರೆ ಆ ಶನೇಶ್ವರನು ಶತ್ರು ಭಯವನ್ನೆಲ್ಲ ನಾಶ ಮಾಡಿ ಲಾಭಾಂಶವನ್ನು ಕೊಡುವಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಕೃಷಿಕರಿಗೂ ಕೂಡ ಬಹಳ ಶುಭ ಅಂತ ಹೇಳ್ತಾರೆ ಈ ರಾಶಿಯವರು. ಏಕೆಂದರೆ ಶನಿ ಷಷ್ಠದಲ್ಲಿ ಬಂದಾಗ ಕೃಷಿ ಚಟುವಟಿಕೆಗಳು ಚೆನ್ನಾಗಾಗುವಂಥದ್ದು, ತರಕಾರಿ, ಹಣ್ಣು, ವ್ಯಾಪಾರ ಇತ್ಯಾದಿಗಳೆಲ್ಲ ಬಹಳ ಒಳ್ಳೆ ರೀತಿಯಾದಂತಹ ಕ್ರಯ ವಿಕ್ರಯ ಆಗುವಂಥದ್ದು ಮತ್ತು ಫಸಲು ಒಳ್ಳೆ ರೀತಿಯಾಗಿ ಬರುವಂಥದ್ದು. ಯಾಕಂದರೆ ಈಗೆಲ್ಲ ನೋಡಿ ಒಂದೇ ಹಂತಕ್ಕೆ ವಾತಾವರಣಗಳು ಒಂದೇ ಥರ ಇದೆ. ಇದೇ ಥರ ವಾತಾವರಣಗಳಿದ್ದರೆ ಸರಿಯಾದಂಥ ರೀತಿಯಲ್ಲಿ ಆ ಬೆಳೆ ಒಳ್ಳೆ ರೀತಿಯಾಗಿ ಫಸಲು ಕೊಡುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇದು ಬಹಳ ಒಳ್ಳೆಯದಾದಂಥದ್ದು. ಕೃಷಿತೋ ನಾಸ್ತಿ ದುರ್ಭಿಕ್ಷ ಎಂಬುದಾಗಿ ಹೇಳಿದ್ದಾರೆ. ಹಾಗೆ ಕನ್ಯಾ ರಾಶಿಯವರೇನಾದರೂ ದೂರದಲ್ಲಿ ಭೂಮಿ ತೆಗೆದುಕೊಳ್ಬೇಕು, ಕೃಷಿಯನ್ನು ಮಾಡಬೇಕು, ಎಲ್ಲ ಸಂಬಳ ಬಂದು ಕೆಲಸ ಸಾಕಾಗೋಗಿದೆಯಪ್ಪ ಅಂತ ಅಂದ್ಕೊಂಡಂತಹ ವ್ಯಕ್ತಿಗಳಿದ್ರೆ ದೂರದಲ್ಲಿರೋ ಒಂದಷ್ಟು ಜಾಗ ತೆಗೆದುಕೊಳ್ಳಿ. ಆ ಕೃಷಿ ಭೂಮಿಯು ಒಳ್ಳೆಯದನ್ನು ಕೊಡ್ತದೆ, ಫಲವನ್ನೂ ಕೊಡುತ್ತೆ, ಫಲವತ್ತತೆಯೂ ಕೂಡ ಆಗುತ್ತೆ, ಅದರಿಂದ ಹೆಚ್ಚಿನದಾದಂಥ ಲಾಭಾಂಶಗಳು ಕೂಡ ಬರುತ್ತೆ. ಹಾಗಾಗಿ ಕೃಷಿಯ ಜಾಗ, ಭೂಮಿಯನ್ನು ನೀವು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ಇಷ್ಟು ಗ್ರಹಸ್ಥಿತಿ ನಿಮಗೆ ಬಹಳ ಪೂರಕವಾಗಿದೆ ನಿಮಗೆ. ಯಾಕಂದರೆ ಶನಿಯೂ ಪೂರಕವಾಗಿದ್ದಾನೆ, ಗುರುವೂ ಪೂರಕವಾಗಿದ್ದಾನೆ, ಅದರ ಜೊತೆ ಕುಜನೂ ಕೂಡ ಪೂರಕವಾಗಿದ್ದಾನೆ. ತ್ರಿಗ್ರಹಗಳು ಕೂಡ ನಿಮ್ಗೆ ಒಳ್ಳೆಯದನ್ನೇ ಬಯಸ್ತಾ ಇದೆ. ಹಾಗಾಗಿ ನೀವೇನಂತಂದರೆ ಆ್ಯಕ್ಷನ್ ಮಾಡಬೇಕಷ್ಟೇ, ಮುಂದೆ ಹೋಗಬೇಕಷ್ಟೇ. ಅದನ್ನು ಯಾರಿಂದನೂ ಮಾಡಲಿಕ್ಕಾಗೋದಿಲ್ಲ. ನೀವು ಹೋಗಿ ನೋಡಿ ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಯಾಕಂದರೆ ಒಂದು ಹಂತಕ್ಕೆ ಹಣಕಾಸು ನಿಮಗೆ ಸ್ವಲ್ಪ ಚೆನ್ನಾಗಿ ಓಡಾಡ್ತಾ ಇದೆ. ಆರ್ಥಿಕವಾದಂಥದ್ದು ಅನಿರೀಕ್ಷಿತವಾದಂಥ ಧನಾಗಮನೂ ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ಎಲ್ಲ ಒಂದು ಕಡೆ ಇರುತ್ತೆ, ದುಡ್ಡು ಕಾಸು ಇಲ್ಲ ಚಿಂತೆ ಮಾಡ್ತಾ ಇರುತ್ತೆ, ದುಡ್ಡು ಕಾಸು ಕೂಡ ಬರುತ್ತೆ. ನೋಡಿ, ಇನ್ನೊಂದು ಬಹಳ ಮುಖ್ಯವಾಗಿ ಒಂದು 5 ಈ ತಿಂಗಳಲ್ಲಿ ಜಾಗ್ರತೆಯನ್ನು ವಹಿಸಿ. ಒಂದನೇದಾದಂಥ ಜಾಗ್ರತೆ, ನಿಮ್ಮ ಆರೋಗ್ಯದ ಬಗ್ಗೆನೇ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇದ್ದಕ್ಕಿದ್ದ ಹಾಗೆ ನಿಮ್ಮ ಆರೋಗ್ಯ ಸ್ವಲ್ಪ ತೊಂದರೆ ಆಗುವಂಥದ್ದು, ಎಲ್ಲೋ ಒಂದು ಕಡೆ ನೀರು ಕುಡಿತೀರಿ, ಊಟ ಮಾಡ್ತೀರಿ, ಏನೋ ಕಂಠಲನ್ನು ತೊಂದರೆ ಆಗುವಂಥದ್ದು, ಹೀಗೆಲ್ಲ ಆಗುತ್ತೆ ನೀರಿನ ವಿಷಯದಲ್ಲಿ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು, ಇದ್ದಕ್ಕಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ ನೋಡಿ, ಈ ಅಲ್ಪ ಸ್ವಲ್ಪ ನೀರಿನ ಮೂಲಕವಾಗಿ ತೊಂದರೆ ಆಗುತ್ತೆ. ಬೋರ್ವೆಲ್ಲೆಲ್ಲ ಚೆನ್ನಾಗಿದೆ, ನೀರು ಬರುತ್ತೆ ಅಂದ್ಕೊಂಡ್ರಿ, ಆದರೆ ಆ ಬೋರ್ವೆಲ್ಲೆಲ್ಲ ಬರ್ತಾ ಇದ್ದಂಥದ್ದು ಒಳ್ಳೆ ಬೆಳೆ ಬರುವ ಕೊನೆಯ ಟೈಮಲ್ಲಿ ಕೈ ಕೊಡುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಯಾವುದನ್ನು ಕೂಡ ಅಷ್ಟೊಂದು ನೆಚ್ಕೊಂಡು ಹೋಗ್ಲಿಕ್ಕೆ ಹೋಗಬೇಡಿ. ಮತ್ತು ಈ ತಿಂಗಳಲ್ಲಿ ಜಾಸ್ತಿ ಅಭಿಮಾನವನ್ನು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ. ಅಹಂಕಾರ, ಅಭಿಮಾನ ಎರಡನ್ನೂ ಕೂಡ ತಗ್ಗಿಸ್ತಾ ಬನ್ನಿ ಈ ತಿಂಗಳಲ್ಲಿ ನೀವು. ಯಾಕಂದರೆ ಎಷ್ಟೋ ಸಲ ನಾವು ಬಹಳಷ್ಟು ನಾವು ಅಂದ್ಕೊಳ್ತಾ ಇರ್ತೇವೆ, ಇದು ಹೀಗೆ ಆಗತ್ತೆ ಅಂಥೇಳಿ. ಒಂದಂತಕ್ಕೆ ಅಹಂಭಾವವೂ ಕೂಡ ಜಾಸ್ತಿ ಇರುತ್ತೆ. ನಾನೇ ಮಾಡ್ತೇನೆ, ನಂದೇ ಹೇಳುವಂಥದ್ದು ಕೂಡ ಬರುತ್ತೆ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಲೆಕ್ಕಾಚಾರ ನೀವು ಬರುತ್ತೆ, ಬುದ್ಧಿವಂತರಿದ್ದೀರಿ ಅಲ್ವ, ಹಾಗಾಗಿ ಸ್ವಾಭಾವಿಕವಾಗಿ ಬಂದುಬಿಡುತ್ತೆ ನಿಮಗೆ, ನಾನು ಹೇಳಿದ ಸರಿ ಆಯ್ತಲ್ಲ ಅಂಥೇಳಿ. ಆ ಭಗವಂತನ ಬುದ್ಧಿ ಮತ್ತು ಜ್ಞಾನವನ್ನು ಭಗವಂತ ನೀಡಿದ್ದಾನೆ ನಿಮಗೆ. ಆ ಬುದ್ಧಿ ಜ್ಞಾನ ಇಲ್ಲ ಅಂದರೆ ಎಲ್ಲಿ ಬರ್ತಿತ್ತು? ತೇನ ವಿನ ತೃಣಮಪಿ ನ ಚಲತಿ ಎಂಬುದಾಗಿ ಒಂದು ಕಡೆ ಹೇಳ್ತಾರೆ ಸುಭಾಷಿತದಲ್ಲಿ. ಆ ಭಗವಂತನ ಅನುಗ್ರಹ ಇಲ್ಲ ಅಂತಾದರೆ ಒಂದು ಹುಲ್ಲು ಕಡ್ಡಿಯೂ ಕೂಡ ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ತೇನ ವಿನ ತೃಣಮಪಿ ನ ಚಲತಿ, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಾಧ್ಯ ಆಗಬೇಕು, ಸರಿಯಾಗಿ ಆಗಬೇಕು, ಭಗವಂತನ ಅನುಗ್ರಹವೇ ಆಗಬೇಕು, ಭಗವಂತನೇ ನಿಮಗೆ ಕೈ ಹಿಡಿಬೇಕು ಅಂತೇಳಿ ಹೇಳಬಹುದು. ಹಾಗೆ ಅನಂತರದಲ್ಲಿ ಇನ್ನೇನಪ್ಪ ಮತ್ತು ಶುಭವಾದಂಥ ಫಲ ಅಂತಂದರೆ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಆಗುತ್ತೆ, ಮಹಾತ್ಮರ ಸಂದರ್ಶನವೂ ಕೂಡ ಆಗುತ್ತೆ ನಿಮಗೆ ಗುರುವಿನ ದಶೆಯಿಂದ. ಮತ್ತು ಎಷ್ಟೋ ವರ್ಷದಿಂದ ಅನಾದಿಯಲ್ಲಿ ಬಿದ್ದಂತಹ ದೇವಸ್ಥಾನಗಳು, ಧಾರ್ಮಿಕ ಕ್ಷೇತ್ರಕ್ಕೆ ನೀವು ಹೋಗಿ ಕೈ ಇಟ್ಟ ತಕ್ಷಣವೇ ಅಲ್ಲೂ ಕೂಡ ಒಳ್ಳೆಯ ರೀತಿಯಾದಂಥ ಫಲ ಆಗ್ತದೆ. ಎಷ್ಟೋ ಸಲ ನೋಡಿ, ನಾವೆಲ್ಲ ಹಿಂದೂಗಳು ಧಾರ್ಮಿಕವಾದಂಥ ಕ್ಷೇತ್ರವನ್ನು, ಧರ್ಮವನ್ನು ಉಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಅಂತಹ ಪ್ರಯತ್ನಗಳು ಜಾಸ್ತಿ ಆಗಬೇಕು. ಯಾಕಂದರೆ ದೇವಸ್ಥಾನ ಬಹಳ ಚೆನ್ನಾಗಿದೆ ಅಂತಂದರೆ ಅಲ್ಲಿ ಹೋಗಿ ಡೊನೇಷನ್ ಕೊಟ್ಟು ಅದನ್ನು ಮಾಡಿ, ಬೇಡ ಅಂತಲ್ಲ. ಆದರೆ ಯಾವ ದೇವಸ್ಥಾನಕ್ಕಿಲ್ವೋ, ಯಾವ ದೇವಸ್ಥಾನಕ್ಕೆ ದೀಪ ಹಚ್ಚಲಿಕ್ಕೂ ಕೂಡ ಆಗ್ತಾ ಇಲ್ವೋ, ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇಲ್ವೋ, ಅಂತಹ ಕ್ಷೇತ್ರಗಳಿಗೆ ಹೋಗಿ ನೀವು ಸಹಾಯವನ್ನು ಮಾಡಿ. ಅದು ನಿಜವಾದಂಥ ಸಹಜ ಅಂತ ಅನಿಸ್ಕೊಳ್ತದೆ. ನಿಮ್ಮ ಹುಟ್ಟಿನ ಎಲ್ಲೋ ಒಂದು ಕಡೆ ದೂರ ಊರಿರುತ್ತೆ, ಆ ಊರ ಕಡೆ ಹೋದಾಗ ಆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೈಲಾದದ್ದನ್ನು ಸಹಾಯವನ್ನು ಮಾಡಿ. ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ನೂರಾರು ಕೋಟಿಗಟ್ಟಲೆ ಕೊಡೋರು ಜನ ಇದ್ದಾರೆ. ಆದರೆ ಯಾವುದೋ ಒಂದು ಬಡತನದಲ್ಲಿರುವಂತಹ ನೋಡಿ, ನೀವು ಒಂದು ಸಲ ಯೋಚನೆ ಮಾಡಿ ನೋಡಿ, ನಿಮ್ಮ ಬಾಲ್ಯದ ಜೀವನ ಯೋಚನೆ ಮಾಡಿ. ಕನ್ಯಾ ರಾಶಿಯವರು ಬಹಳ ಕಷ್ಟಪಟ್ಟು ಜೀವನ ಮಾಡಿದಂಥವ್ರು. ಹಾಗಾಗಿ ನಿಮ್ಮ ಬಾಲ್ಯದಲ್ಲಿ ಹುಟ್ಟಿದಂತಹ ಊರು, ಮೂಲ ರೀತಿಯಾದಂಥ ನಿಮ್ಮ ಜಾಗ, ಅಲ್ಲೇನಾದರೂ ನಿಮ್ಮ ಕೈಲಾದಂಥ ಸಹಾಯ ಸಹಕಾರವನ್ನು ಮಾಡಿ. ಯಾಕಂದರೆ ಇವತ್ತಿನ ದಿವಸ ಮನುಷ್ಯ ಯೋಚನೆ ಮಾಡಿ ಪ್ರಯತ್ನವನ್ನು ಮಾಡಿದರೆ ಎಲ್ಲವನ್ನು ಕೂಡ ಸಾಧನೆ ಮಾಡ್ತಾನೆ. ಗ್ರಹಸ್ಥಿತಿ ನಿಮಗೆ ಇಷ್ಟು ಸಪೋರ್ಟ್ ಇದೆ. ಹಾಗಾಗಿ ಒಂದು ಆದಷ್ಟು ಕನಿಷ್ಠ ಮಟ್ಟ ಇರುವಂತಹ ಧಾರ್ಮಿಕವಾದಂಥ ಕ್ಷೇತ್ರವನ್ನು ಒಂದು ಉತ್ತೇಜನ ಆಗುವ ಹಾಗೆ, ಬಹಳ ಚೆನ್ನಾಗಾಗುವ ಹಾಗೆ ಆ ದೇವಸ್ಥಾನಕ್ಕೆ ಪ್ರತಿನಿತ್ಯವೂ ಪೂಜೆ ಪುನಸ್ಕಾರ ನಡ್ಕೊಂಡು ಹೋಗುವಂತಹ ಒಂದು ಪ್ರಯತ್ನವನ್ನು ಮಾಡಿ. ನಿಮ್ಮ ಕೈಯಿಂದ 10 ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದೀರಿ ನೀವು. ಯಾಕಂದರೆ ನಿಮ್ಮ ಯೋಚನೆ ಹೇಳುವಂಥದ್ದು ಬಹಳ ಒಳ್ಳೆಯ ರೀತಿಯಾದಂಥ ಫಲ ಕೊಡುತ್ತೆ. ಯಾಕಂದರೆ ಇನ್ನು 5 ವರ್ಷ, 10 ವರ್ಷ, 20 ವರ್ಷದ ಪ್ಲ್ಯಾನ್ ಬರುತ್ತೆ, ಅದು ಬಹಳ ಒಳ್ಳೆಯದಾದಂಥದ್ದು. ಇನ್ನು ಮಿಕ್ಕಿರುವಂತಹದ್ದೆಲ್ಲ ದೇವತಾನುಗ್ರಹ ನಡ್ಕೊಂಡು ಹೋಗ್ತದೆ ನಿಮಗೆ. ಅಂತಹ ಚಿಂತೆ ಮಾಡುವಂಥದ್ದು ಬೇಡ.
ನೋಡಿ ಈ ತಿಂಗಳಲ್ಲಿ ಯಾವುದಪ್ಪ ಒಳ್ಳೆಯ ದಿವಸಗಳು ಅಂತಂದರೆ, ಒಂದನೇದಾಗಿ ನಿಮಗೆ 9ನೇ ತಾರೀಕು ಕೂಡ ಪ್ರಶಸ್ತ ಇದೆ ಅಂತ ಹೇಳಿದೆ, 24 ಕೂಡ ಪ್ರಶಸ್ತವಾಗಿದೆ. ಇನ್ನು ಏನು ನಕ್ಷತ್ರ ಪರಿಹಾರಗಳೇನು ಮಾಡ್ಕೊಳ್ಬೇಕು ಕನ್ಯಾ ರಾಶಿಯವರು? ಒಂದನೇದಾಗಿ ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಾಮನಾಮಸ್ಮರಣೆ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಇದೇ ನಿಮಗೆ ಬಹಳ ಮುಖ್ಯವಾದಂಥದ್ದು. ಈ ತಿಂಗಳಲ್ಲಿ ಇದನ್ನು ಮಾಡಿಕೊಳ್ಳಿ. ಈ ರಾಮನಾಮಸ್ಮರಣೆಯಿಂದ ಬಹಳ ಶುಭವಾಗ್ತದೆ ಅಂತೇಳಿ ಹೇಳಬಹುದು. ಇನ್ನು ಉತ್ತರ ನಕ್ಷತ್ರ, ಹಸ್ತ ನಕ್ಷತ್ರ ಎಷ್ಟಾಗುತ್ತೋ ಅಷ್ಟು ನೀವು ಈ ತಿಂಗಳಲ್ಲಿ ಒಂದೊಂದು ಮುಷ್ಟಿ ಅಥವಾ ಒಂದೊಂದು ಬೊಗಸೆ ಅಕ್ಕಿಯನ್ನು ತೆಗೆದಿಟ್ಕೊಂಡು ತಿಂಗಳದ ಕೊನೆಗೆ ಎಲ್ಲಾದರೂ ಕೂಡ ಅನ್ನದಾನ ನಡೆಯುವಂತಹ ಒಂದು ಜಾಗಕ್ಕೆ ಕೊಡಿ. ಅದರಿಂದ ಬಹಳ ಶುಭವಾಗುತ್ತೆ, ಮಂಗಲವಾಗುತ್ತೆ. ಇನ್ನು ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ 1, 2ನೇ ಪಾದ ಉಳಿತು. ಚಿತ್ತಾ ನಕ್ಷತ್ರದವರು ಏನಪ್ಪ ಅಂತಂದರೆ, ಓಂ ಗಂಗಣಪತಯೇ ನಮಃ, ಓಂ ಗಂಗಣಪತಯೇ ನಮಃ ಅಂತೇಳಿ ಗಣಪತಿಯನ್ನು ನಾಮಸ್ಮರಣೆ ಮಾಡಿ. ಆ ಗಣಪತಿಯ ನಾಮಸ್ಮರಣೆ, ಗಣಪತಿಯ ಆರಾಧನೆ ಹೇಳುವಂಥದ್ದು ಬಹಳ ಒಳ್ಳೆಯದಾದಂಥದ್ದು ಕನ್ಯಾ ರಾಶಿಯವರಿಗೆ. ಆ ಗಣೇಶನನ್ನು ಬಿಡಬೇಡಿ, ಗಟ್ಟಿಯಾಗಿ ಹಿಡ್ಕೊಂಡು ಗಟ್ಟಿಯಾಗಿ ಪ್ರಾರ್ಥನೆ ಮಾಡಿ. ಆ ಗಣಪತಿ ನಿಮ್ಮನ್ನೆಲ್ಲೋ ಕರ್ಕೊಂಡು ಹೋಗಿಬಿಡ್ತಾನೆ. ಹಾಗಾಗಿ ಆ ಗಣೇಶನ ಅನುಗ್ರಹದಿಂದ ಚಿತ್ತಾ ನಕ್ಷತ್ರದಲ್ಲಿ ಶುಭವಾಗಲಿ ಅಂತ ಹೇಳ್ತಾ ಮುಂದಿನ ವೇಳೆಯಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.